ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSC ಓಲ್ಡ್ ಕ್ವೆಶ್ಚನ್ ಪೇಪರ್ ಆದಂಥ 2020 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1 to 50 ಈ ಒಂದು ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಮುಂದುವರಿದ ಭಾಗವನ್ನು ಇಲ್ಲಿ ಕಂಟಿನ್ಯೂ ಮಾಡೋಣ. ಮೊದಲನೇ ಕ್ವೆಶನ್ನು, ಮೋಡವು ಯಾವುದರ ಕಲಿಲ ಪ್ರಸರಣ ಅಂದರೆ ಕೊಲಾಯ್ಡಲ್ ಡಿಸ್ಪರ್ಷನ್ವಾಗಿದೆ. ಈಗ ಮೋಡ ಏನಿರ್ತದಲ್ಲ, ಆ ಮೋಡ ಯಾವುದರಿಂದ ಕೂಡಿರ್ತದ ನಾರ್ಮಲಾಗಿ? ಸೊ ಅದು ಕೆಲವೊಂದು ನೀರಿನ ಹನಿಗಳು, ಚಿಕ್ಕ 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 ನೀರಿನ ಹನಿಗಳಿಂದ ಕೂಡಿರ್ತದ. ಓಕೆನಾ? ಸೊ ನಾವು ಅದಕ್ಕೆ ಏನು ಅನ್ಬೋದು, ಇಲ್ಲಿ ಗಾಳಿಯ ಪ್ರಸರಣ ಮಾಧ್ಯಮದಲ್ಲೇ ನೀರಿನ ಹನಿಗಳು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದೆಲ್ಲ ಗಾಳಿ ಇರ್ತದೆ. ಇದೆಲ್ಲ ಗಾಳಿ ಇರ್ತದೆ. ಈ ಗಾಳಿಯಲ್ಲಿ ಏನಿರ್ತದ, ಇವು ನೀರಿನ ಹನಿಗಳು, ಇವು ಪುಟ್ಟ ಪುಟ್ಟ ಏನು ನೀರಿನ ಹನಿಗಳು ಇರ್ತಾವಲ್ಲ, ಅದ್ರದ್ದೊಂದು ಏನು ಒಂದು ಕಲಿಲ ಅಂದರೆ ಕೊಲಾಯ್ಡಲ್. ಓಕೆನಾ? ಸೊ ಅದಕ್ಕೆ ಕಲಿಲ ಪ್ರಸರಣ ಅಂದರೆ ಗಾಳಿಯ ಪ್ರಸರಣ ಮಾಧ್ಯಮದಲ್ಲಿ, ಅಂದರೆ ಗಾಳಿಯ ಮಾಧ್ಯಮದಲ್ಲಿ ವಾಟರ್ ಡ್ರಾಪ್ಸ್ ಇನ್ ಏರ್ ಮೀಡಿಯಮ್ ಅಂತಂಗೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್, ಕೆನ್ರಿಕ್ ಲಾಮರ್ ಅವರು ಡ್ಯಾಶ್ಗಾಗಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು ಸಂಗೀತಕ್ಕೆ ಸಂಬಂಧಪಟ್ಟವರು. ಸಂಗೀತ. ಕೆನ್ರಿಕ್ ಲಾಮರ್ ಒಂದು ಸಂಖ್ಯೆಯನ್ನು 527ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು? 40 ಆಗಿರ್ತದೆ. ಅದೇ ಸಂಖ್ಯೆಯನ್ನು 17ರಿಂದ ಭಾಗಿಸಿದಾಗ ಬರುವ ಶೇಷ ಸಂಖ್ಯೆ ಎಷ್ಟು? ಫ್ರೆಂಡ್ಸ್, ಸಿಂಪಲ್ ಇರುತ್ತಾ. ಈಗ ಒಂದು ಸಂಖ್ಯೆ ಎಕ್ಸ್ ಅಂತ ತಿಳ್ಕೊಳ್ಳಿ, ಅದನ್ನು 527ಲೇ ಭಾಗಿಸಿದ್ರೆ ಎಷ್ಟು ಬರ್ತಪ್ಪ? ಸಮಥಿಂಗ್ ಬಂದು ಶೇಷ ಎಷ್ಟು ಉಳಿತದ? 40 ಬರ್ತದೆ. ಓಕೆನಾ? ಈ ಫಾರ್ ಎಕ್ಸಾಂಪಲ್ ಆಗಿ ನೀವೇನು ಮಾಡಿ, ಈಗ 527 ಇಲ್ಲಿ 527 ಎಕ್ಸ್ ಏನಂತ ತಿಳ್ಕೊತೀರಿ? 527 + 40 ಅಂದರೆ 40 ಶೇಷ ಇದೆಯಲ್ಲ. ಸೊ ಹೇಗಾದರೂ ಈಗ 527 + 40 ಅಂದರೆ ಎಷ್ಟು? 7 6 567. ಈ 567ಅನ್ನು 527ಲೇ ಭಾಗಿಸಿದ್ರೆ 1 ಬರುತ್ತೆ. ಮತ್ತು ಈ 527 527 ಒಂದಾಗತ್ತೆ. ಇದರಲ್ಲಿ 40 ಉಳಿಯುತ್ತೆ, 40 ಶೇಷ. ಹಾಗೆ ಇದೇ ಸಂಖ್ಯೆಯನ್ನು, ಅಂದರೆ ಇದೇ 567ಅನ್ನು 17ರಿಂದ ಭಾಗಿಸಿದಾಗ ಶೇಷ ಸಂಖ್ಯೆ ಎಷ್ಟು ಬರ್ತದೆ ನೋಡಿ. ಈಗ 567 17ರಿಂದ ಭಾಗಿಸಿ 17 3 51. ಓಕೆನಾ? ನೆಕ್ಸ್ಟ್ 51 ಅಂದರೆ ಎಷ್ಟು ಉಳಿತು? 5 ಉಳಿತು. 5 ಉಳಿತು ಅಂದರೆ 57 ಆಯಿತು. 17 3 51 ಅಂದರೆ 6 ಉಳಿತು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 6 ಬರ್ತದೆ ಶೇಷ, 6. ಸೊ 6 ಅಂದರೆ ಯಾವುದು? ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಸಿಂಪಲ್ ಇಷ್ಟೇ. ಏನು ಒಂದು ಜಸ್ಟ್ ಟ್ರಯಲ್ ಆ್ಯಂಡ್ ಮೆಥಡ್ ಮಾಡೋದಿಲ್ಲಿ. 1717ರಲ್ಲಿ ಅಂದಿನ ಮೊಘಲ್ ದೊರೆಯಿಂದ ಭಾರತದಲ್ಲಿ ಮುಕ್ತ ವ್ಯಾಪಾರವನ್ನು ನಡೆಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿ ನೀಡಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯು ವರ್ಷಕ್ಕೆ 3000 ರೂಪಾಯಿಗಳನ್ನು ವಾರ್ಷಿಕ ಗೌರವ ಕಾಣಿಕೆಯಾಗಿ ಪಾವತಿಸಿತು. ಈ ಗೌರವ ಕಾಣಿಕೆಯನ್ನು ಸ್ವೀಕರಿಸಿದ ಮೊಘಲ್ ದೊರೆ ಯಾರು? 1717 ಅಂದರೆ 1707 ಮಟ್ಟ ಯಾರಿದ್ದರು? ಔರಂಗಜೇಬ್ ಇದ್ದ. ಔರಂಗಜೇಬ್ ಆದಮೇಲೆ ಔರಂಗಜೇಬ್ ಇದ್ದ. ಔರಂಗಜೇಬ್ ಆದಮೇಲೆ ಯಾರಪ್ಪ? ಅವನ ಪುತ್ರ ಯಾರು?
ಫಾರೂಕ್ ಶಿಯಾರ್. ಇವು ಫಾರೂಕ್ ಶಿಯಾರ್ ಏನು ಮಾಡ್ತಾನೆ, ಈ ಒಂದು 1717ರಲ್ಲಿ ಬ್ರಿಟಿಷರಿಗೆ, ಇದಕ್ಕಿಂತ ಮುಂಚೆ ಜಹಾಂಗೀರ್ ಏನು ಮಾಡಿರ್ತಾನೆ 1615ನಲ್ಲೇ 1615ರಲ್ಲಿ ಒಬ್ಬ ಬ್ರಿಟಿಷ್ ಅಂಬಾಸಿಡರ್ ರಾಯಭಾರಿ ಏನು ಬಂದಿರ್ತಾನಲ್ಲ, ಆ ರಾಯಭಾರಿ ಯಾರು ಅಂತ ನನಗೆ ಕಾಮೆಂಟ್ ಮಾಡಿ. ಆ ರಾಯಭಾರಿ ಅವರಿಗೆ ಸೂರತ್ತಲ್ಲಿ ಒಂದು ಮಳಿಗೆ ಸ್ಥಾಪಿಸಲು, ಅಂದರೆ ಒಂದು ವ್ಯಾಪಾರ ಕೊಠಡಿಯನ್ನು ಸ್ಥಾಪಿಸಲು ಒಂದು ಅನುಮತಿಯನ್ನು ಕೊಡ್ತಾನೆ. ಅದರಿಂದ 1615 ಆದಮೇಲೆ 1717ಕ್ಕೆ, ಅಂದರೆ ಒಂದು ಕನಿಷ್ಠ ಪಕ್ಷ 100 ವರ್ಷಗಳ ಅಂತರದಲ್ಲೇ ಈ ಮೊಘಲ್ ದೊರೆ ಫಾರೂಕ್ ಶಿಯಾರಿಂದ ಮುಕ್ತ ವ್ಯಾಪಾರ ಅಂದ್ರೇನು, ವಿದೌಟ್ ಟ್ಯಾಕ್ಸ್, ಈ ಒಂದು ತೆರಿಗೆ ಇಲ್ಲದೆ ಏನಪ್ಪ ಈ ಒಂದು ವ್ಯಾಪಾರವನ್ನು ಮಾಡಲಿಕ್ಕೆ ಈ ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಅನುಮತಿಯನ್ನು ನೀಡ್ತಾನೆ. ಓಕೆನಾ. ಸೊ ಆವಾಗ ಈ ಒಂದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ 3000. ಇಟ್ ಈಸ್ ನಾಟ್ ಎ ಟ್ಯಾಕ್ಸ್, ಇಟ್ ಈಸ್ ಅ ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಫಾರೂಕ್ ಶಿಯಾರ್. ಸಂಗಮ್ ಸಾಹಿತ್ಯವು ಡ್ಯಾಶ್ ಅವರಿಂದ ಪೋಷಿಸಲ್ಪಟ್ಟಿತು. ಸಂಗಮ್ ಸಾಹಿತ್ಯ ಮೇನ್ಲಿ ತಮಿಳುನಾಡು ರೀಜ್ಯದಲ್ಲಿ ಬರ್ತದೆ. ಸಂಗಮ್ ಸಾಹಿತ್ಯ ತಮಿಳುನಾಡು, ಸ್ವಲ್ಪ ಭಾಗ ಕೇರಳ. ಓಕೆನಾ. ಸೊ ಇಲ್ಲಿ ಸಂಗಮ್ ಸಾಹಿತ್ಯ ಅಂದರೆ ತಮಿಳರಿಗೆ ಸಂಬಂಧಪಟ್ಟದ್ದು. ಓಕೆನಾ. ಸೊ ಇಲ್ಲಿ ಪಾಂಡ್ಯರು, ಚೇರರು, ಚೋಳರು ಇವರಿಂದ ಇದು ಪೋಷಿಸಲ್ಪಟ್ಟಿತು. ನೆಕ್ಸ್ಟ್ ಕ್ವಶನ್. ಅರ್ಜುನ್, ರವಿ ಮತ್ತು ಕಿರಣ್ರ ಈಗಿನ ವಯಸ್ಸು ಎಷ್ಟು ನೋಡ್ರಿ. ಅರ್ಜುನ್, ರವಿ, ಕಿರಣ್ ಈಗ ಎಷ್ಟಪ್ಪ, 3, 4, 5ರ ಅನುಪಾತ ಐತಿ. 5 ವರ್ಷ ಮೊದಲು ಅವರ ವಯಸ್ಸಿನ ಮೊತ್ತ 21 ಆಗಿತ್ತು. 5 ವರ್ಷದಕ್ಕಿಂತ ಮುಂಚೆ ಅವ್ರದ್ದೆಲ್ಲರದು ಒಂದು ಟೋಟಲ್ ವಯಸ್ಸಿನ ಮೊತ್ತ 21 ಆಗಿತ್ತು. ಹಾಗಾದಲ್ಲಿ ಪ್ರಸ್ತುತ ಅವರ ವಯಸ್ಸಿನ ವರ್ಗಗಳ ಮೊತ್ತ ಎಷ್ಟು? ಸೊ ಸಿಂಪಲ್ ಇದೆ ಫ್ರೆಂಡ್ಸ್. ಇದು ಜಸ್ಟ್ ಏನು ಮಾಡೋದು, ಇದು ಪ್ರೆಸೆಂಟ್. ಓಕೆನಾ. ಪ್ರೆಸೆಂಟ್ ಎಷ್ಟಿದೆ ಅಂತ ಅದು ಇದು 3:4:6:5 ಕೊಟ್ಟಿದ್ದಾರೆ. ಓಕೆನಾ. ಇದ್ರದ್ದು ಒಂದು ರೇಷಿಯೋ ಮುಖಾಂತರ ನೀವು ಇದಕ್ಕಿಂತ 5 ವರ್ಷದ ಮುಂಚೆ ಏನಿತ್ತು 21 ಆಗಿತ್ತು. ಓಕೆನಾ. ಈಗ ನೋಡಿ, ಈಗ ಈಗ ಪ್ರೆಸೆಂಟ್ ವಯಸ್ಸು ಯಾರೂಪ, ಅರ್ಜುನ್ದೆಷ್ಟು 3x, ರವಿದು 4x, ಕಿರಣ್ದು 5x. ಸೊ ಈಗ ಏನು ಮಾಡೋದು, 5 ವರ್ಷದ ಮೊದಲು ಅಂದರೆ 3x - 5 ಇದು ಅರ್ಜುನದು, ಪ್ಲಸ್ ರವಿ 4x - 5 5 ವರ್ಷದ ಮುಂಚೆ, ಪ್ಲಸ್ ನೆಕ್ಸ್ಟ್ 5x - 5 ಈಕ್ವಲ್ ಟು ಎಷ್ಟೈತಪ್ಪ 21. ಅಂದರೆ ಈಗ ಪ್ರೆಸೆಂಟ್ 3x 4x 5x ಇದೆ. ಇದಕ್ಕಿಂತ 5 ವರ್ಷದ ಮೊದಲು ಅಂದರೆ ಇದು -5 ಮಾಡಬೇಕು. ಸೊ ಇದು ಟೋಟಲ್ ಮಾಡಿದಾಗ ಇಷ್ಟು ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತಪ್ಪ ನಿಮ್ದು ಆನ್ಸರು, 12x is 3x 4x 5x 12x -5 -5 ಅಂದರೆ -15 ಈಕ್ವಲ್ ಟು 21. ಅಂದರೆ ಇಲ್ಲಿ 21 ಬತ್ತಾ. ಸೊ 12x ಈಕ್ವಲ್ ಟು ಇದನ್ನು ಈ ಕಡೆ ಬಂದ್ರೆ ಏನಾಗುತ್ತೆ, ಇದು 6 36. ಸೊ ಹಿಯರ್ x ಈಕ್ವಲ್ ಟು 1 ಮಿನಿಟ್, ಹಿಯರ್ x ಈಕ್ವಲ್ ಟು ಏನು ಬರ್ತದೆ 36/12 ಅಂದರೆ 3 ಬರುತ್ತೆ. ಕರೆಕ್ಟ್ ಆನ್ಸರ್ ಏನು, x ಈಕ್ವಲ್ ಟು 3 ಬತ್ತು ಈಗ. ಬಟ್ ಹಾಗಾದಲ್ಲಿ ಅವರ ಒಂದು ಪ್ರಸ್ತುತ ಅವರ ಒಂದು ವಯಸ್ಸಿನ ವರ್ಗಗಳ ಮೊತ್ತ ಅಂದಿದ್ದಾರೆ. ಓಕೆನಾ. ಸೊ ಈಗ ನೀವೇನು ಮಾಡ್ತೀರಿ, ಇಲ್ಲಿ x ಜಾಗದಲ್ಲಿ 3 ಇದು 3 ಇದು 3 ಅಂದರೆ ಇಂಟು 3 ಆಗುತ್ತೆ. ಸೊ 3x ಅಂದರೆ 3 × 3 9, 4 × 3 12, 5 × 3 15. ಸೊ ಇತರ ವರ್ಗಗಳ ಮೊತ್ತ ಎಷ್ಟು ಬರ್ತದಪ್ಪ, ಈಗ 9 ಸ್ಕ್ವೇರ್ 81, 12 ಸ್ಕ್ವೇರ್ 144, 15 ಸ್ಕ್ವೇರ್ 225.
ಎಷ್ಟು ಬಂತು ಟೋಟಲ್ ಇದು 5 5 10 10 ಒಂದು 15 15 ಒಂದು 450 ಓಕೆನಾ. ಸೊ 450 ಬರುತ್ತೆ ಟೋಟಲ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ 450. ಸಿಂಪಲ್ ಇದೆ ಓಕೆನಾ. ನೆಕ್ಸ್ಟ್, ಯಾರು ಮಸೂದೆಯನ್ನು ಹಣಕಾಸು ಮಸೂದೆ ಎಂದು ಪ್ರಮಾಣೀಕರಿಸಿ ಇನ್ನೊಂದು ಸದನ ಅಥವಾ ರಾಷ್ಟ್ರಪತಿ ಅನುಮೋದನೆಗೆ ಕಳುಹಿಸುತ್ತಾರೆ? ಫ್ರೆಂಡ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮಸೂದೆಯಲ್ಲಿ ಹಣಕಾಸು ಮಸೂದೆ ಬಗ್ಗೆ ತುಂಬ ಕ್ವಶನ್ಗಳನ್ನು ಕೇಳಾಗತ್ತೆ. ಸೊ ಇಲ್ಲಿ ಈ ಹಣಕಾಸು ಮಸೂದೆಯನ್ನು ಏನು ಮಾಡ್ತಾರೆ, ಅದನ್ನು ಒಂದು ಪ್ರಮಾಣೀಕರಿಸಿ ಅದನ್ನು ಚೆಕ್ ಮಾಡಿ. ಈಗ ಮೊಟ್ಟ ಮೊದಲು ಏನಾಗುತ್ತೆ, ಲೋಕಸಭೆಯಲ್ಲಿ ಅದು ಪ್ರಮಾಣೀಕೃತ ಆಗುತ್ತೆ, ಅಲ್ಲಿ ಪಾಸ್ ಆಗುತ್ತೆ. ನೆಕ್ಸ್ಟ್ ರಾಜ್ಯಸಭಾದಲ್ಲಿ ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, ಪ್ರೆಸಿಡೆಂಟು. ಬಟ್ ಇದನ್ನು ಕಳಿಸೋ ಕೆಲಸ ಯಾರು ಮಾಡ್ತಾರೆ, ಇದನ್ನು ಕರೆಕ್ಟಲ್ಲಿ ಲೋಕಸಭೆ ಸ್ಪೀಕರು ಓಕೆನಾ. ಇಲ್ಲಿ ಈ ಹಣಕಾಸು ಮಸೂದೆಯ ಮೇಲೆ ಹೆಚ್ಚಿನ ನಿಯಂತ್ರಣ ಲೋಕಸಭೆದಾಗಿರ್ತದೆ. ಇದು ರಾಜ್ಯಸಭಾ ಅನುಮೋದನೆ ಕೊಡಲಿ ಅಥವಾ ಬಿಡಲಿ, ಇದು ಲೋಕಸಭೆ ಇಂತಿಷ್ಟು ದಿವಸ ಅಂದರೆ ಒಂದು 14 ದಿವಸದ ತನಕ ಅಷ್ಟೇ ಇಟ್ಕೋಬೋದು ಇದನ್ನು ಅವ್ರ ಹತ್ರ. ಸೊ ಇಲ್ಲಾಂದ್ರೆ ಅದು ಆಟೋಮೆಟಿಕ್ಕಾಗಿ ಅನುಮೋದನೆ ಅಂತ ಸ್ಯಾಂಕ್ಷನ್ ಆಗತ್ತೆ. ನೆಕ್ಸ್ಟ್, ಬ್ಯಾಂಕ್ ದರ ಅಂದರೆ ಏನು? ಬ್ಯಾಂಕ್ ರೇಟ್ ಏನಂತ ಕೇಳಿದ್ದಾರೆ. ಇಲ್ಲಿ ಬ್ಯಾಂಕ್ ರೇಟ್ ಏನಂದ್ರೆ, ಈಗ ಕೆಲವೊಂದು ಬ್ಯಾಂಕುಗಳು ನೀವು ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಕೇಳಿರ್ಬೋದು. ಈಗ ಇವೇನು ಮಾಡ್ತಾವೆ, ಬ್ಯಾಂಕುಗಳು RBIನೊಂದಿಗೆ ಈ ಒಂದು ರೀಡಿಸ್ಕೌಂಟ್ ಬಿಲ್ಲುಗಳಲ್ಲಿರುವ ಒಂದು ದರ ನೋಡಿ, ಆಪ್ಷನ್ ಬಿ ಆಗತ್ತಿದು. ಬ್ಯಾಂಕ್ಗಳು ಏನು ಮಾಡ್ತಾವೆ, ಈ RBIನೊಂದಿಗೆ ಒಂದು ಡಿಸ್ಕೌಂಟ್ಗಳಲ್ಲಿರೋ ಒಂದು ರೇಟ್ ಕೊಡ್ತೈತಿ ಓಕೆನಾ. ಅಂದರೆ ಈಗ ಬ್ಯಾಂಕ್ ರೇಟು, ಈಗ RBI ಏನು ಮಾಡ್ತದೆ, ಈ ರೆಪೋ ರೇಟ್ ಅಂದ್ರೆ ಏನು, ಈ RBI ಏನು ಮಾಡ್ತದೆ, ಆ ಬ್ಯಾಂಕುಗಳಿಗೆ ಒಂದು ಸಾಲವನ್ನು ಕೊಡ್ತದೆ ಇಂತಿಷ್ಟೇ ಒಂದು ಏನಪ್ಪ ರೇಟಲ್ಲಿ, ಒಂದು ಇಂಟ್ರೆಸ್ಟ್ ರೇಟಲ್ಲಿ, ಅದಕ್ಕೆ ರೆಪೋ ರೇಟ್ ಅಂತಾರೆ. ಬಟ್ ಇಲ್ಲಿ ಬ್ಯಾಂಕ್ ರೇಟ್ ಅಂದ್ರೇನು, ಈ ಬ್ಯಾಂಕ್ಗಳು RBIನೊಂದಿಗೇನು ಮರುಸೋಡಿ ಬಿಲ್ಲುಗಳಲ್ಲಿರುವ, ಅಂದರೆ ಈ ಒಂದು ಡಿಸ್ಕೌಂಟ್ ಬಿಲ್ಲುಗಳಲ್ಲಿರುವ ಒಂದು ರೇಟ್ ಆಗಿರ್ತದೆ. ಸಾರಿ ಫ್ರೆಂಡ್, ಎಸ್ ಇದು ಬಿ ಕರೆಕ್ಟ್ ಇದೆ. ಸೊ ಇಲ್ಲಿ ಆಪ್ಷನಲ್ಲಿ 2 ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಮಾತ್ರ. ಇದೇನು ಹೇಳಿದ್ದಲ್ಲ, ಇದು RBIನೊಂದಿಗೆ ಇದು ಕರೆಕ್ಟು. ನೆಕ್ಸ್ಟ್, ಕೊಡೈಕೆನಾಲ್ ಖ್ಯಾತ ಗಿರಿಧಾಮವು ದಕ್ಷಿಣ ಭಾರತದ ಯಾವ ಪರ್ವತದಲ್ಲಿ ಸ್ಥಿತವಾಗಿದೆ? ಫ್ರೆಂಡ್ಸ್, ಕೊಡೈಕೆನಾಲ್ ಹಿಲ್ ಸ್ಟೇಷನ್ ಅಂತ ನಿಮಗೆ ಗೊತ್ತಿರ್ಬೋದು. ಈ ಕೊಡೈಕೆನಾಲ್ ಇದು ಪಳನಿ ಬೆಟ್ಟಗಳಲ್ಲಿ ಕಂಡುಬರ್ತದೆ. ಪಳನಿ, ಈ ಕೊಡೈಕೆನಾಲ್ ಹಿಲ್ ಸ್ಟೇಷನ್ ಯಾವ ರಾಜ್ಯದಲ್ಲಿ ಬರ್ತದೆ ಅಂದರೆ ತಮಿಳುನಾಡು. ಇಟ್ ಈಸ್ ನಿಯರ್ ಟು ಊಟಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಊಟಿ ಫೇಮಸ್ ಹಿಲ್ ಸ್ಟೇಷನು ಓಕೆನಾ. ಸೊ ಈಗ ಇಲ್ಲಿ ಪಳನಿ ಹಿಲ್ಸಲ್ಲಿ ಇದು ಕೊಡೈಕೆನಾಲ್ ಗಿರಿಧಾಮ ಕಂಡು ಬರ್ತದೆ. ನೆಕ್ಸ್ಟ್ 60ರಿಂದ 61ನೇ ಕ್ವಶನು, ಈ ಕೆಳಕಂಡ ಯಾವ ಹೇಳಿಕೆಗಳು ಪ್ರಶ್ನೆಗೆ ಉತ್ತರಿಸಲು ಅಗತ್ಯವಿರುವ ಮಾಹಿತಿಯನ್ನು ಒದಗಿಸಿದೆ? ಫ್ರೆಂಡ್ಸ್, ಇಲ್ಲಿ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ 60 ಮತ್ತು 61ರಲ್ಲಿ. 1, 2, 3 ಸ್ಟೇಟ್ಮೆಂಟ್ಗಳಂತ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟಲ್ಲೇ ಈ ರೈಲಿನ ವೇಗ ಎಷ್ಟು ಅನ್ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಯಾವ್ಯಾವ ಸ್ಟೇಟ್ಮೆಂಟ್, ಯಾವ ಹೇಳಿಕೆಗಳು ಒಂದು ಸಾಧ್ಯ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾವ ಅಂತ ನಾವಿಲ್ಲಿ ಹೇಳಬೇಕು. ಈಗ ರೈಲಿನ ವೇಗ ಎಷ್ಟು ಅಂದ್ರೆ, ಈಗ ನಾವು ಸ್ಟೇಟ್ಮೆಂಟ್ ಎಲ್ಲ ಓದ್ಕೋಬೇಕು. ಇಲ್ಲ, ರೈಲು 10 ಸೆಕೆಂಡುಗಳಲ್ಲಿ ಒಂದು ಕಂಬವನ್ನು ದಾಟುತ್ತದೆ. ಅಂದರೆ ಇಲ್ಲಿ ರೈಲ್ವೆ ಸ್ಪೀಡ್ ಏನಾಯ್ತಪ್ಪ, ಸ್ಪೀಡ್ ಆಫ್ ದಿ ರೈಲ್ವೆ ಎಷ್ಟಾಯಿತು, 10 ಸೆಕೆಂಡ್ಗಳಲ್ಲಿ
10 ಸೆಕೆಂಡ್. ಇದು ಟೈಮ್ ಸಾರಿ, ಈಗ ಟೈಮ್ ಎಷ್ಟಾಯ್ತಿದ್ದು 10 ಸೆಕೆಂಡ್. ರೈಲಿನ ಉದ್ದ 240 ಮೀಟರ್. ಅಂದರೆ ಈಗ ಇಲ್ಲಿ ಏನಾಗುತ್ತೆ ಸ್ಪೀಡು, ಡಿಸ್ಟೆನ್ಸ್ 240 ಬೈ ಟೈಮ್. ಸೊ 24 ಮೀಟರ್ ಪರ್ ಸೆಕೆಂಡ್ ಇದು ಸ್ಪೀಡ್ ಆಫ್ ದಿ ರೈಲ್ವೆ ಆಗುತ್ತೆ. ಇಷ್ಟಾಯಿತು ಇದು. ಅಂದರೆ ಈಗೇನು ಸಿಕ್ತಿದ್ದು, ಟೈಮ್ 10 ಸೆಕೆಂಡ್ ಬೇಕೇ ಬೇಕು ನಮಗೆ, ಅಂದರೆ ಇದು ಒಂದೇದು ಬೇಕು. ನೆಕ್ಸ್ಟ್ ರೈಲಿನ ಉದ್ದ 240 ಬೇಕು ಫೈಂಡ್ ಔಟ್ ಮಾಡಲಿಕ್ಕೆ. ಸ್ಪೀಡ್ ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಸ್ಟೆನ್ಸ್ ಬೇಕು ಮತ್ತು ಟೈಮ್ ಬೇಕು. ಸೊ ಇದು 1 2ರಿಂದ ನಾವು ಈಸಿಯಾಗಿ ಈ ಒಂದು ಸ್ಪೀಡನ್ನು ಫೈಂಡ್ ಔಟ್ ಮಾಡ್ಬೋದು. ಬಟ್ ಇಲ್ಲೇ ಮತ್ತು ಇನ್ನೊಂದು ನೋಡೋಣ, 3ನೇ ಸ್ಟೇಟ್ಮೆಂಟು ನೋಡಬೇಕಾಗತ್ತೆ ನಾವು. ಈಗ 1 2 ಒಟ್ಟಿಗೆ ಇದ್ದರೆ ನಾವು ಫೈಂಡ್ ಔಟ್ ಮಾಡ್ಬೋದು. ಬಟ್ 3ನೇ ಸ್ಟೇಟ್ಮೆಂಟ್ ಏನೈತಿ, ಸಮಾನ ಉದ್ದದ ಪ್ಲ್ಯಾಟ್ಫಾರ್ಮನ್ನು ರೈಲ್ವೆ 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಇಲ್ಲಿ ನೋಡಿ, ಸಮಾನ ಉದ್ದದ ಪ್ಲ್ಯಾಟ್ಫಾರ್ಮನ್ನು ರೈಲು 20 ಸೆಕೆಂಡ್ಗಳಲ್ಲಿ ದಾಟ್ತದೆ. ಅಂದರೆ ಇಲ್ಲಿ ನಾವು ಏನು ಮಾಡ್ಬೇಕು, ಇದನ್ನು 240 ಇದನ್ನು ಈಗ 240 ಇದು ಐತಿ ಏನಪ್ಪ, ರೈಲ್ವೆ ಉದ್ದ, ಇದು ಉದ್ದ ಐತಿ. ಸೊ ಈಗ ನೀವೇನು ಮಾಡ್ತೀರಿ, ಈ ಡಿಸ್ಟೆನ್ಸ್ದಿಂದ ಈ ಒಂದು ಸೆಕೆಂಡ್ಗಳನ್ನು ಈ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಫೈಂಡ್ ಔಟ್ ಮಾಡಿದ್ರು, ನೀವು 2 ಮತ್ತು 3 ಯೂಸ್ ಮಾಡಿದ್ರು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆನ್ಸರ್ ಏನೇ ಇರಲಿ, ಅದು ಆನ್ಸರ್ ಇಷ್ಟೇ ಬರಬೇಕಂತ ಏನಿಲ್ಲ. ಜಸ್ಟ್ ನಿಮಗೆ ಆ ಕೊಟ್ಟು ಸ್ಟೇಟ್ಮೆಂಟಿಂದ ರೈಲಿನ ವೇಗ ಫೈಂಡ್ ಔಟ್ ಮಾಡಬೇಕಿಷ್ಟೇ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 4 ಆಗುತ್ತೆ. ಎರಡು ಫಿಕ್ಸು ನೋಡಿ, 2ನೇ ಸ್ಟೇಟ್ಮೆಂಟ್ ಫಿಕ್ಸು ಮತ್ತು 1 ಅಥವಾ 3 ಅಂದಂಗೆ. ಈ 2ನೇದು ಯೂಸ್ ಮಾಡಿ 1ನೇದ್ರಲ್ಲೇನು ಫೈಂಡ್ ಮಾಡ್ಬೋದು, ಅಥವಾ 2 1 ಫೈಂಡ್ ಮಾಡ್ಬೋದು, ಅಥವಾ 2 3 ಕೂಡ ಫೈಂಡ್ ಮಾಡ್ಬೋದು. ಓಕೆನಾ. ಈ 3 ಸ್ಟೇಟ್ಮೆಂಟ್ಗಳಿಂದ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದು ಆಗಲ್ಲ, 3 ಯೂಸ್ ಮಾಡಿದರೆ ಮಾಡ್ಲಿಕ್ಕೆ ಬರೋಲ್ಲ. ಒಟ್ಟು 3ದ್ರಾಗ ಎನಿ 2, 3ದಲ್ಲಿ ಎನಿ 2 ಅಂದ್ರೂ ಏನು, ಅದರಲ್ಲಿ 2 ಸೆಕೆಂಡ್ ಸ್ಟೇಟ್ಮೆಂಟ್ ಕಂಪಲ್ಸರಿ ಬೇಕು. ಈ ಥರ. ನೆಕ್ಸ್ಟ್ 2 ಅಂಕೆಗಳಲ್ಲಿರುವ ಸಂಖ್ಯೆ ಏನು, ಇದು ಕೂಡ ಸೇಮ್ ಇದೆ ಫ್ರೆಂಡ್ಸ್. ಏನಿಲ್ಲ, ಸ್ಟೇಟ್ಮೆಂಟ್ ಯೂಸ್ ಮಾಡೋದು, ಆ ಸ್ಟೇಟ್ಮೆಂಟ್ ಯೂಸ್ ಮಾಡಿ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮ್ಗೆ ಡೈರೆಕ್ಟಾಗಿ. ಅದು ಇದು ಕೂಡ ಸೇಮ್ ಬರುತ್ತೆ, ಸೆಕೆಂಡ್ ಆ್ಯಂಡ್ ಫಸ್ಟ್ ಆರ್ ಥರ್ಡ್. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ರೀತಿಯ ಪಾತ್ರೆಗಳನ್ನು ಆಮ್ಲೀಯ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಲು ಬಳಸಲಾಗುವುದಿಲ್ಲ. ಈ ಒಂದು ತವರ ಯೂಸ್ ಮಾಡ್ಬೋದು, ಸ್ಟೇನ್ಲೆಸ್ ಸ್ಟೀಲ್ ಮಾಡ್ಬೋದು, ಗಾಜಿನ ಪಾತ್ರೆಗಳನ್ನು ಮಾಡ್ಬೋದು. ಬಟ್ ಗ್ಯಾಲ್ವನೈಸ್ಡ್ ಪಾತ್ರೆಗಳನ್ನು ನಾವು ಯೂಸ್ ಮಾಡೋಂಗಿಲ್ಲ. ಓಕೆನಾ. ಅಲ್ಲಿ ಆ ಎಸಿಡಿಟಿ ಏನಾಗ್ತದೆ ಅಲ್ಲಿ ರಿಯಾಕ್ಟ್ ಆಗ್ತದೆ ಆ ಗ್ಯಾಲ್ವನೈಸ್ಡ್ ಪಾತ್ರೆಗಳ ಜೊತೆ. ಇಲ್ಲಿ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ನೋಡಿ. ಈ ನ್ಯಾಷನಲ್ ಸ್ಪೋರ್ಟ್ಸ್ ಪ್ರಮೋಷನ್ ಅವಾರ್ಡ್ ಅನ್ನು ಗೆದ್ದ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಗಗನ್ ನಾರಂಗ್ ಬರ್ತಾಯಿದ್ದು. ಓಕೆನಾ. ಮೈಸೂರು ಸಂಸ್ಥಾನಕ್ಕೆ ಮಹಾತ್ಮ ಗಾಂಧೀಜಿಯವರು ಮೊದಲು ಭೇಟಿ ನೀಡಿದ್ದು. ಮೈಸೂರು ಸಂಸ್ಥಾನಕ್ಕೆ ಮೊಟ್ಟ ಮೊದಲು ಗಾಂಧೀಜಿಯವರು ಭೇಟಿ ನೀಡಿದ್ದು ಯಾವಾಗಪ್ಪ ಅಂದ್ರೆ 1915 ಮೇ 8ರಂದು. 8ನೇ ಮೇ 1915. ಕರೆಕ್ಟಾಗಿ ಡೇಟ್ ನೆನಪಿಡ್ಬೇಕು ನಿಮಗೆ ಇದು. ಯಾಕೆಂದರೆ 1915 ಅಂತ ಎಲ್ಲರೂ ನೆನಪಿಡ್ತೀರ. ಆದರೆ ಏನು 8ನೇ ಮೇನಾ, 8ನೇ ಮಾರ್ಚ್ನ, 8ನೇ ಜೂನಾ ಹೀಗೆ ಕೇಳ್ತಾರೆ. ಇದು ಟಫ್ ಕ್ವಶನ್ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತಿರುತ್ತೆ. ಮೈಸೂರು ಸಂಸ್ಥಾನಕ್ಕೆ ಮಹಾತ್ಮ ಗಾಂಧೀಜಿಯವರು ಯಾವಾಗ ಭೇಟಿ ನೀಡಿದ್ರು, 1915ರಲ್ಲಿ. ಬಟ್ 1915, 16, 17 ಅಂತ ಕೊಟ್ಟರೆ ನೀವು ಈಸಿಯಾಗಿ 15 ಅಂತ ಐಡೆಂಟಿಫೈ ಮಾಡ್ತೀರಿ. ಬಟ್ ಈಗ
ಆ ಇಯರಲ್ಲೇ ಮಂತನ್ನು ಕೇಳಿದ್ರೆ ಸ್ವಲ್ಪ ಟಿಪಿಕಲ್ ಆಗುತ್ತೆ. ಸೊ 8 ಮೇ 1915. ಆವೃತ್ತ ಬೀಜಗಳ ಪರಾಗರೇಣು ಡ್ಯಾಶ್ ಇಲ್ಲ. ಆವೃತ್ತ ಬೀಜಗಳ ಪರಾಗರೇನಂದ್ರೆ ಭಾಗಶಃ ಬೆಳವಣಿಗೆ ಆಗಿರುವ ಪುರುಷ ಗ್ಯಾಮಿಟೋಫೈಟ್. ಓಕೆನಾ. ನೆಕ್ಸ್ಟ್, ಅಂಗಡಿ ಸ್ಥಳದಿಂದ ಬಂದ ರಾಜವಂಶ. ಹೊಯ್ಸಳರು. ಅಂಗಡಿ ಅನ್ನೋ ಒಂದು ಸ್ಥಳ ಐತಿ, ಅದು ಯಾವ ಜಿಲ್ಲೆಯಲ್ಲಿ ಇದೆ? ಕರ್ನಾಟಕದಲ್ಲೇ ಐತಿ, ಬಟ್ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇದು ಈ ಒಂದು ಅಂಗಡಿ ಸ್ಥಳದಿಂದ ಹೊಯ್ಸಳರು ಈ ಒಂದು ರಾಜವಂಶ ಉದ್ಭವವಾಯಿತು. ಈ ಕೆಳಗಿನವುಗಳ ಪೈಕಿ ಯಾವುದು ಲೋಕಸಭಾ ಸದಸ್ಯನಾಗಿ ಚುನಾಯಿತನಾಗಲು ಅನರ್ಹಗೊಳಿಸುವ ಒಂದು ಆಧಾರಭೂತವಲ್ಲ? ಈಗ ಲೋಕಸಭಾ MP ಆಗಬೇಕಂದ್ರೆ, ಓಕೆನಾ, ಸೊ ಲೋಕಸಭಾ ಈ ಒಂದು ಮೆಂಬರ್ ಆಗಬೇಕಂದ್ರೆ ನೀವೇನು ಆ ಚುನಾಯಿತನಾಗಲು ಅನರ್ಹಗೊಳಿಸುವ ಅರ್ಹತೆ ಆಯಿತು, ಅನರ್ಹ ಅವ್ರನ್ನ ತೆಗೆದುಹಾಕುವ ಒಂದು ಆಧಾರಭೂತ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಒಂದನೇದು ವ್ಯಕ್ತಿಯು ರಾಜ್ಯ ಸರ್ಕಾರದಲ್ಲಿ ಲಾಭದಾಯಕ ಹುದ್ದೆಯಲ್ಲಿರುವುದು. ಎಸ್, ಇದರಿಂದ ನೀವು ತೆಗೆದು ಹಾಕ್ಬೋದು, ಇದು ಒಂದು ಆಧಾರಭೂತವಿದೆ. ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ವಿದೇಶಿ ನಾಗರಿಕ ಪೌರತ್ವವನ್ನು ಪಡೆದಿರುವುದು, ಇದರಿಂದನೂ ನೀವು ತೆಗೆದು ಹಾಕ್ಬೋದು. ವ್ಯಕ್ತಿಯು 10ನೇ ಅನುಸೂಚಿಯ ಪ್ರಕಾರ ಅನರ್ಹನಾಗಿರುವುದು, ಇದು ಕೂಡ ಆಧಾರವಾಗಿದೆ. ಬಟ್ ವ್ಯಕ್ತಿಯು ಪ್ರತಿಬಂಧಕ ಸೆರೆ ಅಥವಾ ಬಂಧನ ನಿಯಮದಡಿ ಬಂಧಿತನಾಗಿರುವುದು, ಇದರಿಂದ ನೀವು ಅವರ ಒಂದು ಸದಸ್ಯತ್ವವನ್ನು ಅನರ್ಹಗೊಳಿಸಲು ಆಗುವುದಿಲ್ಲ. ಓಕೆನಾ. ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಕರೆಕ್ಟು? ಡಿ ಮಾತ್ರ. ಓಕೆನಾ. ಸೊ ಆಪ್ಷನ್ 2 ಈಸ್ ಕರೆಕ್ಟ್, ಡಿ ಮಾತ್ರ. EU ಗುರಿಯು, EU ಅಂದ್ರೇನು? ಯುರೋಪಿಯನ್ ಯೂನಿಯನ್. ಇದರ ಗುರಿ ಏನಪ್ಪ? ಸಾಮೀಪ್ಯದ ಆರ್ಥಿಕ ಮತ್ತು ರಾಜಕೀಯ ಸಮಗ್ರೀಕರಣವನ್ನು ತನ್ನ ಸದಸ್ಯ ದೇಶಗಳಿಗೆ ಈ ಮಾರ್ಗಗಳಿಂದ ಮಾಡುವುದಾಗಿದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಆಪ್ಷನ್ 1 ಬರುತ್ತೆ. ಒಂದು ಆರ್ಥಿಕ ಮತ್ತು ಹಣಕಾಸು ಯೂನಿಯನ್ ಸ್ಥಾಪನೆ, ಒಕ್ಕೂಟದ. ಓಕೆನಾ. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ, ಇದು ನೆಕ್ಸ್ಟ್ ಕ್ವೆಶನ್ ನೋಡಿ. ಸಮಾಂತರ ಶ್ರೇಣಿಯಲ್ಲಿರುವ 3 ಸಂಖ್ಯೆಗಳ ಮೊತ್ತ 27, ಅವುಗಳ ವರ್ಗಗಳ ಮೊತ್ತ 315. ಆದರೆ ಆ 3 ಸಂಖ್ಯೆಗಳು ಯಾವ್ಯಾವು? ಫ್ರೆಂಡ್ಸ್, ಇದು ಈಜಿ ಕ್ವೆಶನ್ ಇದೆಯಪ್ಪ, ನೀವು ಈಸಿಯಾಗಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಇವು ಎಕ್ಸ್ ವಾಯ್ ಅಂತ ಅನ್ಕೋತ್ಕೊಳಕ್ಕಿಂತ ನೀವು ಬೆಟರ ಇದು ಈ ಆಪ್ಷನ್ಗಳ ಜೊತೆ ಸ್ವಲ್ಪ ನೀವು ಇಲ್ಲಿ ಟ್ರಯಲ್ ಮಾಡ್ಬೋದು. ಇಲ್ಲಿ ನೋಡಿ, ಒಂದೇದು ನೋಡಿ ಆಪ್ಷನು, ಇದು 4, 9, 14. ಈ 3 ಶ್ರೇಣಿಯಲ್ಲಿರುವ ಸಂಖ್ಯೆಗಳು ಏನದಪ್ಪ? 3 ಸಂಖ್ಯೆ ಏನದವು? ಅದರ ಟೋಟಲ್ ಮೊತ್ತ 27. ಬಟ್ ಇಲ್ಲಿ ನೋಡೋಣ ಪೈಲ 27 ಯಾವ ಆತವು? 4 + 14 18 ಆಯಿತು. 18 + 9 27, ಇದು ಆಗುತ್ತೆ. ನೆಕ್ಸ್ಟ್ ಇದು ಕೂಡ 27 ಆಗುತ್ತಾ, ಇದು ಕೂಡ 27 ಆಗುತ್ತಾ. ನೆಕ್ಸ್ಟ್ ಇದು ಕೂಡ 27 ಆಗುತ್ತಾ. ಇದು ಏನಾಯಿತು? ಎಲ್ಲ ಆಪ್ಷನ್ಗಳು ಬಂದು. ನೆಕ್ಸ್ಟ್ ಏನು ಮಾಡೋದು? ಅವುಗಳ ವರ್ಗಗಳ ಮೊತ್ತ ಕಂಡುಹಿಡಿದು ನೋಡಿ. 4 ಸ್ಕ್ವೇರ್ ಏನು? 16. 81 + 14 ಎಷ್ಟು? 196. ಇದನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರಬೇಕು? 315 ಬರಬೇಕು. ಸೊ ಇಲ್ಲಿ ನೋಡಿ 6, 7, 8, 6. ಸೊ ಇದು 315 ಬರೋಂಗಿಲ್ಲ. ನೆಕ್ಸ್ಟು 1 + 81 + 289, ಇದು ಕೂಡ ಬರೋಂಗಿಲ್ಲ. ನೆಕ್ಸ್ಟ್ 3, 9 + 81 + 225, ಇದು ನೋಡಿ ಎಷ್ಟಾಗುತ್ತಾ?
81 8 ಅಲ್ಲ 81 ಓಕೆ ಹಾಂ. ಸೊ ಇದು 315 ಬರುತ್ತಾ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಆಗುತ್ತಾ. ಇದು ಕೂಡ ಇದು ಬರೋಂಗಿಲ್ಲ. 4 + 81 + 256 ನೋಡಿ, ಬೇಕಿದ್ದರೆ ಆ್ಯಡ್ ಮಾಡಿ ನೋಡಿ, 315 ಬರೋಂಗಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಾ, ಆಪ್ಷನ್ ನಂಬರ್ 3 ಬರುತ್ತಾ. ಮಯನ್ಮಾರ್ನೊಂದಿಗೆ ಸಾಮಾನ್ಯ ಗಡಿಯನ್ನು ಹೊಂದಿರುವ ಭಾರತದ ರಾಜ್ಯಗಳು. ಫ್ರೆಂಡ್ಸ್, ಇಲ್ಲಿ ನೀವು ಭಾರತವನ್ನು ನೋಡಿರಬೇಕು. ಎಷ್ಟು ಈಗ ಇದು ಈ ಥರ ಒಂದು ಓಕೆ, ಇದು ಭಾರತ ಆಯಿತು. ಇಲ್ಲಿ ಈ ಒಂದು 7 ಸಿಸ್ಟರ್ಸ್ ಅಂತ ಏನು ಸ್ಟೇಟ್ಗಳದಾವಲ್ಲ, ಸೊ ಇವು 7 ರಾಜ್ಯಗಳ ಒಂದಪ್ಪ ಯಾವ್ಯಾವ ಈ ಒಂದು 7 ಸಿಸ್ಟರಲ್ಲಿ ಏನಾಗುತ್ತಾ, ಈ ಮ್ಯಾನ್ಮಾರ್ ಅಂತ ಹೀಗಿದೆ ಓಕೆನಾ. ಸೊ ಈ ಮ್ಯಾನ್ಮಾರೊಂದಿಗೆ ಗಡಿ ಭಾಗವನ್ನು ಯಾವ್ಯಾವ ಹಂಚಿಕೊಂಡವ ನೋಡಿ, ಇಷ್ಟು ಈ ಒಂದು ಭಾಗವನ್ನು ಹಂಚಿಕೊಂಡಿತ್ತು. ಸೊ ಇಲ್ಲಿ ಯಾವ್ಯಾವುದಪ್ಪ ಅಂದ್ರೆ ಮಿಜೋರಾಮ್ ಇದೆ, ಮಿಜೋರಾಮ್. ನೆಕ್ಸ್ಟು ಮಣಿಪುರ್ ಇದೆ, ಮಣಿಪುರ್ ಬರುತ್ತಾ. ನಾಗಾಲ್ಯಾಂಡ್ ಇದೆ, ನಾಗಾಲ್ಯಾಂಡ್. ನೆಕ್ಸ್ಟ್ ಅರುಣಾಚಲ್ ಪ್ರದೇಶ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಮಿಜೋರಾಮ್, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್, ಕತ್ತರಿಸಿದ ಸೇಬು ಹಣ್ಣುಗಳನ್ನು ಅಸ್ಕಾರ್ಬಿಕ್ ಆಮ್ಲದಲ್ಲಿ ಮುಳುಗಿಸಿಟ್ಟರೆ ಕಂದು ಬಣ್ಣಕ್ಕೆ ತಿರುಗುವುದಿಲ್ಲ, ಏಕೆಂದರೆ ಅಸ್ಕಾರ್ಬಿಕ್ ಆ್ಯಸಿಡ್ ಅಥವಾ ಅಸ್ಕಾರ್ಬಿಕ್ ಆಮ್ಲವು ಡ್ಯಾಶ್. ಫ್ರೆಂಡ್ಸ್, ಈಗ ಈ ಒಂದು ಸೇಬುವನ್ನು ನೀವು ನೋಡಿರ್ಬೋದು ಏನಪ್ಪ. ಈಗ 1 ಮಿನಿಟ್, ಜಸ್ಟ್ ಅ ಮಿನಿಟ್. ಓಕೆ, ಇದನ್ನೇ ಈಗ ಏನು ಮಾಡ್ತೀರಿ, ಸೇಬು ಇದನ್ನು ಕತ್ತರಿಸಿ ಇಟ್ಟಿರ್ತೀರಿ. ಈ ಕತ್ತರಿಸಿಟ್ಟಾಗ ಏನಾಗಿರ್ತದೆ, ಇಲ್ಲಿ ಒಳಗಿನ ಭಾಗ ಏನಾಗುತ್ತದ, ಈ ಒಳಗಿನ ಭಾಗ ಏನಾಗುತ್ತೆ, ಒಂದು ಹಾಫ್ ಕೊಯ್ದರೆ ಅಂದರೆ ಅದು ಕಂದು ಬಣ್ಣ, ಸ್ವಲ್ಪ ಕಂದು ಬಣ್ಣಕ್ಕೆ ಅದು ತಿರುಗ್ತದೆ. ಕಂದು ಬಣ್ಣಕ್ಕೆ ಆ ಕಂದು ಬಣ್ಣಕ್ಕೆ ತಿರುಗ್ತದೆ. ಯಾಕಂದರೆ ಅದು ಆ ಗಾಳಿಯೊಡನೆ ಏನು ಒಂದು ರಿಯಾಕ್ಷನ್ಗೆ ಒಳಗಾಗ್ತದೆ. ಬಟ್ ಇದನ್ನು ಅಸ್ಕಾರ್ಬಿಕ್ ಆ್ಯಸಿಡ್ನಲ್ಲಿ ಇದನ್ನು ಮುಳುಗಿಸಿಟ್ರೆ ಕತ್ತರಿಸಿದ್ದು ಅದು ಕಂದು ಬಣ್ಣಕ್ಕೆ ಒಂದು ತಿರುಗುವುದಿಲ್ಲ. ಮೇನ್ ರೀಸನ್ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ ನಂಬರ್ 2 ನೋಡಿ, ಪಾಲಿಫಿನಾಲ್ ಆಕ್ಸಿಡೇಸ್ನ ಚಟುವಟಿಕೆಯನ್ನು ನಿರ್ಬಂಧಿಸುತ್ತದೆ. ಅಂದರೆ ಈಗ ನೀವು ಗಾಳಿಯಲ್ಲಿ ಇಟ್ಟರೆ ಏನಾಗುತ್ತಾ, ಈ ಪಾಲಿಫಿನಾಲ್ ಆಕ್ಸಿಡೇಸ್ ಅಂತ ಈ ಒಂದು ಕ್ರಿಯೆ, ಈ ಒಂದು ಚಟುವಟಿಕೆ ಏನಿರ್ತದಲ್ಲ ಅದು ಆ್ಯಕ್ಟಿವ್ ಆಗ್ತದೆ. ಅದರಿಂದ ಅದು ಕಂದು ಬಣ್ಣಕ್ಕೆ ತಿರುಗ್ತದೆ. ಬಟ್ ಇದನ್ನು ಈ ಒಂದು ಅಸ್ಕಾರ್ಬಿಕ್ ಆಮ್ಲದಲ್ಲಿ ಇಟ್ಟರೆ ಈ ಒಂದು ಚಟುವಟಿಕೆಯನ್ನು ಅದು ತಡೆ ಹಿಡಿತದೆ ಓಕೆನಾ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಪ್ರಬಲ ವಿದ್ಯುದ್ವಾಹಕ, ದುರ್ಬಲ ವಿದ್ಯುದ್ವಾಹಕ ಮತ್ತು ಅವಿದ್ಯುದ್ವಾಹಕಗಳನ್ನು ಒಳಗೊಂಡ ಶ್ರೇಣಿಯನ್ನು ಗುರುತಿಸಿ. ಸೊ ಇಲ್ಲಿ ಪ್ರಬಲ ವಿದ್ಯುದ್ವಾಹಕ ಅಂದ್ರೇನು, ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್. ದುರ್ಬಲ ಅಂದರೆ ವೀಕ್ ಇಲೆಕ್ಟ್ರೋಲೈಟ್. ಅವಿದ್ಯುದ್ವಾಹಕಗಳಂದರೆ ಇದು ನಾನ್ ಇಲೆಕ್ಟ್ರೋಲೈಟ್ ಅಂತ ಬರುತ್ತೆ. ಬಟ್ ಇಲ್ಲಿ ಅದಕ್ಕೆ ಒಂದು ಆಪ್ಷನ್ ಏನು ಅಂದರೆ ಅದಕ್ಕೊಂದು ಎಕ್ಸಾಂಪಲ್ ರೂಪದಲ್ಲಿ ಕೊಟ್ಟಿದ್ದಾರೆ ಇದನ್ನು. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದು ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ನಾವು ಹೇಳ್ಬೋದು. ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಇದು ಓಕೆನಾ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. HCl, ಹೈಡ್ರೋಕ್ಲೋರಿಕ್ ಅಂದರೆ HCl ಬರುತ್ತೆ. ನೆಕ್ಸ್ಟ್ ಎಸಿಟಿಕ್ ಆಮ್ಲ ಇದು ದುರ್ಬಲ. ಎಸ್ಟಿಕ್ ಆ್ಯಸಿಡ್ ಇದು ದುರ್ಬಲ ಬರುತ್ತೆ, ವೀಕ್ ಇಲೆಕ್ಟ್ರೋಲೈಟ್. ನೆಕ್ಸ್ಟ್ ಸುಕ್ರೋಸ್ ದ್ರಾವಣ ಇದು ಏನಾಗುತ್ತೆ, ನಾನ್ ಇಲೆಕ್ಟ್ರೋಲೈಟ್ ಅಥವಾ ಅವಿದ್ಯುದ್ವಾಹಕಗಳು. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್ ಬರ್ತದೆ. ನೆಕ್ಸ್ಟ್, ಕರ್ನಾಟಕ ಸತ್ಯಾಗ್ರಹ ಕೇಂದ್ರದ ಯಾವ ಸ್ಥಳವು ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿದೆ?
ಇಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಅಂಕೋಲಾ, ಈ ಅಂಕೋಲಾ ಸ್ಥಳವು ಕರ್ನಾಟಕದ ಬಾರ್ಡೋಲಿ ಅಂತ ಜನಪ್ರಿಯವಾಗಿದೆ. ಓಕೆನಾ, ಇದು ನಿಮಗೆ ಈ ಅಂಕೋಲಾ ಇನ್ನೊಂದು ಹೆಸರಿನಿಂದನೂ ಒಂದು ಫೇಮಸ್ ಆಗೈತಿ. ಯಾಕಂದ್ರೆ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಗೊತ್ತು ನಿಮಗೆ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಅಂದರೆ ಕರ್ನಾಟಕದ ದಾಂಡಿ ಅಂತ ಯಾವುದಂತಾರೆ, ಅಂಕೋಲಾಗಂತಾರೆ. ಓಕೆನಾ, ಇಲ್ಲಿ 1930ರಲ್ಲಿ ಏನೋ ಒಂದು ಉಪ್ಪಿನ ಸತ್ಯಾಗ್ರಹ ನಡೀತದಲ್ಲ, ಅದಾದಮೇಲೆ ಇಲ್ಲಿ ಅಂಕೋಲಾದಲ್ಲಿ ಕೂಡ ಈ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ನಡೆಸ್ತಾರೆ. ಸೊ ಇಲ್ಲಿ ಕರ್ನಾಟಕದ ಬಾರ್ಡೋಲಿ ಅಂತ ಅಂಕೋಲಾವನ್ನು ಕರೆಯಲಾಗ್ತದೆ. ಸೊ ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. 1 ಮತ್ತು 400ರ ನಡುವಣದ ಸಂಖ್ಯೆಗಳಲ್ಲಿ 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಎಷ್ಟು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಬರುತ್ತೆ, 80. ಅಂದರೆ ಈ 1 to 400 ಏನು ಮಿಡಲ್ ಸಂಖ್ಯೆ ಬರ್ತಾವಲ್ಲ, ಅಲ್ಲಿ 5ರಿಂದ ಭಾಗಿಸಲ್ಪಡುವುದು ಅಂದರೆ ಏನಪ್ಪ, ಈ ಒಂದು 5, 10, 15, 20, 25, 30 ಇವೇನು ಅದಾವಲ್ಲ, ಸೊ ಅವೇನಾಗ್ತದೆ 80 ಟೋಟಲ್ 80 ಸಂಖ್ಯೆಗಳು ಬರ್ತಾವ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಈ ಒಂದು ಸೆಷನ್ದು. 2ನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು. ಫ್ರೆಂಡ್ಸ್, ಮೊದಲಿಗೆ ಈ ಆಂಗ್ಲೋ ಮೈಸೂರು ಯುದ್ಧಗಳು ಎಷ್ಟು ನಡೆದಪ್ಪ? ಟೋಟಲ ಆಂಗ್ಲೋ ಮೈಸೂರು ಯುದ್ಧದ ನಡುವೆ ಟೋಟಲ್ 3 ಆಂಗ್ಲೋ ಮೈಸೂರು ಯುದ್ಧಗಳು ಅದು. ಓಕೆನಾ, ಸಾರಿ 4 ಆಂಗ್ಲೋ ಮೈಸೂರು ಯುದ್ಧಗಳು ಅದು. ಒಂದೇದು ಯಾವುದು? 1ನೇ ಆಂಗ್ಲೋ ಮೈಸೂರು ಯುದ್ಧ ಈ ಮದ್ರಾಸ್ ಒಪ್ಪಂದದಿಂದ ಅದೇನಾಯಿತು, ಕೊನೆಗೊಳ್ತದೆ. ಅದು ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ಆಗ್ತದೆ. 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದಿಂದ ನೋಡಿ, ಇದು ಮದ್ರಾಸು 1ನೇ ಆಂಗ್ಲೋ ಮೈಸೂರು ಯುದ್ಧ. 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರಿಂದ, ಈ ಒಂದು ಮಂಗಳೂರು ಒಪ್ಪಂದದಿಂದ ಕೊನೆಗೊಳ್ತದೆ. ನೆಕ್ಸ್ಟ್ 3ನೇ ಆಂಗ್ಲೋ ಮೈಸೂರು ಯುದ್ಧ ಈ ಶ್ರೀರಂಗಪಟ್ಟಣದಿಂದ, ಅಂದರೆ ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಳ್ತದೆ. ಬಟ್ ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಏನದಲ್ಲ, ಅದರಲ್ಲಿ ಟಿಪ್ಪು ಸುಲ್ತಾನ್ ಏನಾಗ್ತಾನ, ಹತನ ಆಗ್ತಾನ, ಅಂದರೆ ವಿಧಿವಶವಾಗ್ತಾನೆ. ಓಕೆನಾ, ಸೊ ಇದು ಯಾವಾಗ ಆಗ್ತದೆ? ಲಾಸ್ಟ್ 1799 4ನೇ ಆಂಗ್ಲೋ ಮೈಸೂರು ಯುದ್ಧವು. ಇದರಿಂದ ಏನಾಗ್ತದಪ್ಪ, ಈ ಒಂದು ಟಿಪ್ಪು ಸುಲ್ತಾನ್ ಒಂದು ಆಳ್ವಿಕೆ ಕೊನೆಗೊಳ್ತದ. ಮತ್ತು ಇದಾದಮೇಲೆ ಏನಾಗ್ತದ, ನೆಕ್ಸ್ಟ್ ಈ ಒಂದು ಮೈಸೂರು ಸಂಸ್ಥಾನ ಎದರಲ್ಲಿ ಬರುತ್ತೆ? ಈ ಮೈಸೂರು ಸಂಸ್ಥಾನ ಇದು ಈ ಬ್ರಿಟಿಷರ ವಶವಾಗ್ತದೆ. ಬಟ್ ಅದನ್ನು ಏನು ಮಾಡ್ತಾರಪ್ಪ, ಕಮಿಷನರ್ ಇವರ ಒಂದು ಆಳ್ವಿಕೆಯಲ್ಲಿ ಇದನ್ನು ಏನಪ್ಪ ನೆಕ್ಸ್ಟ್ ಮುಂದುವರಿಸ್ತಾರೆ. ಅದಾದಮೇಲೆ ಮತ್ತೆ ಈ ಮೈಸೂರು ಒಡೆಯರ ಅವರಿಗೆ ಏನು ಅದನ್ನು ಹಸ್ತಾಂತರ ಮಾಡ್ತಾರೆ. ಓಕೆನಾ, ಕೆಲವೊಂದು ಕಾಲ ಈ ಒಂದು ಮೈಸೂರು ಕಮಿಷನರೇಟ್ ಅಂದರೆ ಈ ಒಂದು ಕಮಿಷನರ್ ಆಳ್ವಿಕೆಯಲ್ಲಿ ಆಗ್ತದೆ. ಈ ಮಾರ್ಕಬ್ಬನ, ಬೋರಿಂಗ್, ಓಕೆನಾ, ಸೊ ಇವರ ಒಂದು ಆಳ್ವಿಕೆಯಲ್ಲಿ ಇದು ಆಗ್ತದೆ. ಸೊ ಇದಿಷ್ಟು ಈ ಒಂದು ಟಾಪ್ 25 ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಮುಂದುವರಿದ ಒಂದು ಭಾಗವನ್ನು ಮುಂದಿನ ಸೆಷನಲ್ಲಿ ಒಂದು ಕಂಪ್ಲೀಟ್ ಮಾಡೋಣ ಇದನ್ನೆಲ್ಲ ಕ್ವಶನ್ಸ್ಗಳನ್ನು. ಓಕೆನಾ, ಸೊ ಇಲ್ಲಿ ನಾನು ನಿಮಗೆ ಸ್ಲೋ ಹೇಳುವ ಒಂದು ಮಹತ್ವತೆ ಏನಪ್ಪ ಅಂತಂದ್ರೆ, ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು ಕ್ವಶನ್ಸ್ಗಳನ್ನು ವಿತ್ ಡೀಪ್ ಎಕ್ಸ್ಪ್ಲನೇಷನ್ ಜೊತೆಗೆ ಹೇಳಿ ಅಂತ. ಸೊ ಈಗ ಬೆಟರ್ ನನಗೆ ಎಷ್ಟು ಟ್ರೈ ಆಗಿದೆಯಲ್ಲ, ಎಷ್ಟು ನನಗೆ ಸಾಧ್ಯವಾಗಿದೆ ಅಷ್ಟು ನಾನು ನಿಮಗೆ ಒಂದು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಏನಾದರೂ ಬೈ ಮಿಸ್ಟೇಕಾಗಿ ತಪ್ಪಾಗಿದ್ದರೆ ಅಥವಾ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಒಂದು ಚೇಂಜಸ್ ಇದ್ದರೆ, ಏನಾದರೂ ಬದಲಾವಣೆ ಇದ್ದರೆ ತಿಳಿಸಿ ಮತ್ತು ಕಾಮೆಂಟ್ ಮಾಡಿ. ಓಕೆನಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಬೈ ಹ್ಯೂಮನ್ ಎರರು
ಆ್ಯಕ್ಚುಲಿ ಒಂದು ಎರರ್ ಅಂತರೂ ಹ್ಯೂಮನಿಂದ ಆಗೇ ಆಗುತ್ತೆ ಗ್ಯಾರಂಟಿ. ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ಓಕೆ, ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.